ಇನ್ನು ದಾಖಲೆ ಬಜೆಟ್ ಮಂಡಿಸೋದಕ್ಕೆ ಸಜ್ಜಾಗುತ್ತಿರುವ ಸಿಎಂ ಸಿದ್ದರಾಮಯ್ಯ 17ನೇ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಮಾರ್ಚ್ 6ನೇ ತಾರೀಕು ಕರ್ನಾಟಕದ ರಾಜ್ಯ ಬಜೆಟ್ ಮಂಡನೆಯಾಗುತ್ತೆ. ದಾಖಲೆ ಬಜೆಟ್ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಕಲ ಸಿದ್ಧತೆ. ಸಿದ್ದರಾಮಯ್ಯ 17ನೇ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ, ಸಮುದ್ರದಷ್ಟು ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಮಾರ್ಚ್ 6ನೇ ತಾರೀಕು ಕರ್ನಾಟಕದ ರಾಜ್ಯ ಬಜೆಟ್ ಮಂಡನೆಯಾಗುತ್ತೆ. ದಾಖಲೆಯ 17ನೇ ಬಜೆಟ್ ಮಂಡನೆ. ದಾಖಲೆ ಬರೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾರ್ಚ್ 6ರಿಂದ 27ರವರೆಗೆ ರಾಜ್ಯ ಬಜೆಟ್ ಅಧಿವೇಶನ ನಡೆಯುತ್ತೆ. ಸಿದ್ದರಾಮಯ್ಯ ದಾಖಲೆಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿದೆ. ರಾಜ್ಯದಲ್ಲಿ ಅನೇಕ ಇಲಾಖೆಗಳಿದ್ದಾವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಹೆಚ್ಚಿನ ಆದ್ಯತೆ, ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ, ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಒತ್ತು, ಸಾಧ್ಯತೆಗಳಿದ್ದಾವೆ. ದಾಖಲೆ ಬಜೆಟ್ ಮಂಡಿಸಲು ಸಜ್ಜಾಗುತ್ತಿರುವ ಸಿಎಂ ಸಿದ್ದರಾಮಯ್ಯ. 17ನೇ ಬಜೆಟ್. ಸಿದ್ದರಾಮಯ್ಯನವರು ಇನ್ನೇನು ಮಾರ್ಚ್ ತಿಂಗಳ ಪ್ರಥಮ ವಾರದಲ್ಲೇ ಶುರುವಾಗುತ್ತೆ ಬಜೆಟ್. ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಆ ಬಜೆಟ್ ಆದರೆ ಅದು 17ನೇ ಬಜೆಟ್. ಆ ಬಜೆಟ್ಗೆ ಎಲ್ಲ ಸಕಲ ತಯಾರಿಯೂ ಕೂಡ ನಡೀತಾ ಇದೆ. ಇನ್ನು ಎಷ್ಟು ಗಾತ್ರದ್ದು ಅನ್ನೋದು ಇನ್ನು ಅಧಿಕೃತ ಆಗಬೇಕಷ್ಟೇ. ಎಷ್ಟು ಗಾತ್ರದ ಬಜೆಟ್ ಇದು, ಎಷ್ಟು ಕೋಟಿ ರೂಪಾಯಿಯ ಬಜೆಟ್ ಇದು, ಯಾವ್ಯಾವ ಇಲಾಖೆಗೆ ಈ ಬಾರಿ ಮೀಸಲಿಡ್ತಾರೆ. ಇನ್ನು ಬಿಜೆಪಿ ಪಕ್ಷದ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಇಂತಿಂತಹ ಇಲಾಖೆಗೆ ಮೊದಲೇ ನಾವು ನಿರ್ಧಾರ ಮಾಡ್ಬೋದು. ಆದರೆ ಕಾಂಗ್ರೆಸ್ಸು ಕೂಡ ಅವರ ತತ್ವ ಸಿದ್ಧಾಂತದ ಆಧಾರದಲ್ಲಿ ಲೆಕ್ಕ ಹಾಕೊಂಡು ನಾವು ಈಗಲೇ ಹೇಳ್ಬೋದು ಯಾವ್ಯಾವ ಇಲಾಖೆಗೆ ಮತ್ತು ಯಾವ ಕಾರ್ಯಕ್ಕೆ ಅವರು ಬಜೆಟನ್ನು ವ್ಯಯಿಸ್ತಾರೆ ಹಣವನ್ನು ಎನ್ನುವಂಥದ್ದು. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ, ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಒತ್ತು, ಸಾಧ್ಯತೆ. ಕಲ್ಯಾಣ ಕರ್ನಾಟಕ ಜೊತೆಗೆ ಉತ್ತರ ಕರ್ನಾಟಕ, ಉತ್ತರವೇ ಸಿಗದ ಅನೇಕ ಪ್ರಶ್ನೆಗಳು ಉತ್ತರ ಕರ್ನಾಟಕದಲ್ಲಿ ಇರೋದ್ರಿಂದ ಈ ಬಾರಿ ಬಜೆಟ್ನಲ್ಲಾದರೂ ಕೂಡ ಉತ್ತರ ಕರ್ನಾಟಕಕ್ಕೆ ಉತ್ತರ ಸಿಗಲಿದೆಯಾ ಅನ್ನೋದು ಉತ್ತರ ಕರ್ನಾಟಕದ ಮಂದಿಯ ನಿರೀಕ್ಷೆ. ಸಿದ್ದರಾಮಯ್ಯರ 17ನೇ ಬಜೆಟ್ ಮಂಡನೆಗೆ ಕ್ಷಣಗಣನೆ ಅಥವಾ ತಿಂಗಳ ಗಣನೆ ಶುರುವಾಗಿದೆ. ಮಾರ್ಚ್ 6ನೇ ತಾರೀಕು ಕರ್ನಾಟಕದ ರಾಜ್ಯ ಬಜೆಟ್ ಮಂಡನೆಯಾಗುತ್ತೆ. ದಾಖಲೆಯ 17ನೇ ಬಜೆಟ್ ಮಂಡನೆಯಾಗುತ್ತೆ. ಬೇರೆ ಬೇರೆ ಇಲಾಖೆಯವರು ಈಗಾಗಲೇ ಬಜೆಟ್ ಮಂಡಿಸುವುದಕ್ಕೂ ಮೊದಲು ಒಂದು ಪೂರ್ವಭಾವಿ ಸಭೆ ಅಂತ ಕರೀತಾರೆ. 28ಕ್ಕೂ ಹೆಚ್ಚು ಇಲಾಖೆಗಳ ಎಕ್ಸ್ಪರ್ಟ್ಗಳನ್ನು ಅಥವಾ ಅದರ ಮಿನಿಸ್ಟ್ರುಗಳನ್ನು ಕೂರಿಸ್ಕೊಂಡು ಒಂದು ಸುತ್ತಿನ ಮಾತುಕತೆಗಳು ನಡೀತಾವೆ. ನೋಡಪ್ಪ, ಕಳೆದ ಬಾರಿ ಇಷ್ಟು ಬಜೆಟನ್ನು ಕೊಟ್ಟಿದ್ವಿ ನಿಮ್ಮ ಇಲಾಖೆಗೆ, ಎಷ್ಟು ಖರ್ಚಾಯಿತು, ಅದರ ಉಳಿದ ಹಣದ ಲೆಕ್ಕಾಚಾರ ಏನು, ಈ ಬಾರಿಯೂ ನಿಮ್ಮ ಇಲಾಖೆಗೆ ಇಷ್ಟು ಕೊಡಬೇಕಾಗಿ ಬರುತ್ತಾ, ಇನ್ನು ಕೃಷಿ ಇಲಾಖೆ ಕಳೆದ ಬಾರಿ ಎಷ್ಟು ಕೊಟ್ಟರು, ಈ ಬಾರಿ ಎಷ್ಟು ಕೊಡಬೇಕು, ಕೃಷಿ ಇಲಾಖೆಯಲ್ಲಿ ಆಗಿರ್ತಕ್ಕಂತಹ ನಷ್ಟ, ಈ ಹಿಂದೆ ಮಳೆಗಾಲದಲ್ಲಿ ಆಗಿರ್ತಕ್ಕಂತಹ ನಷ್ಟ, ಅದನ್ನು ಸರಿದೂಗಿಸುವಂತಹ ಪ್ರಯತ್ನಗಳು ಈ ಬಾರಿನ ಬಜೆಟ್ನಲ್ಲಿ ಆಗ್ತವ. ಇನ್ನು ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂತಹ ಪರಿಹಾರ ಧನ ಬಂದಿದೆಯಾ, ಒಂದು ವೇಳೆ ಬರದಲ್ಲೇ ಇದ್ರೂ ಕೂಡ ಬಜೆಟ್ನಲ್ಲಿ ಅದನ್ನು ಸರಿದೂಗಿಸುವಂತಹ ಪ್ರಯತ್ನಗಳಾಗಬೇಕು. ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರಗಳಾಗ್ತವೆ. ಇನ್ನು ಲೋಕ ಕಲ್ಯಾಣಕ್ಕಾಗಿ, ಅರ್ಥಾತ್ ಕರ್ನಾಟಕ ಕಲ್ಯಾಣಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ಏನಾದರೂ ಪ್ರತ್ಯೇಕವಾದಂತಹ ಬಜೆಟ್ಗಳು ಅಥವಾ ಹಣವನ್ನು ನಿಯೋಜಿಸಲಾಗುತ್ತಾ, ಇವೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಸುದೀರ್ಘ ಚರ್ಚೆಗಳು ಕೂಡ ಆಗಿದೆ. ಮಾರ್ಚ್ 6ರಿಂದ 27ರವರೆಗೆ ರಾಜ್ಯ ಬಜೆಟ್ ಅಧಿವೇಶನ ನಡೆಯುತ್ತೆ. ಸಿದ್ದರಾಮಯ್ಯ ದಾಖಲೆ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥ ಜನ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಹೆಚ್ಚಿನ ಆದ್ಯತೆ, ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಕೊಡುವ ಸಾಧ್ಯತೆಗಳಿದ್ದಾವೆ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಒತ್ತು, ಸಾಧ್ಯತೆ ಇದೆ. ಕರ್ನಾಟಕದ ಬಜೆಟ್ನತ್ತ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.